ವೆಲ್ಕಮ್ ಸ್ಟೂಡೆಂಟ್ಸ್. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಕ್ಲಾಸಿಫಿಕೇಶನ್ ಅಂಡ್ ಪ್ರೆಸೆಂಟೇಷನ್ ಆಫ್ ಡೇಟಾ ಅನ್ನೋ ವಿಷಯದ ಮೇಲೆ ಡಿಸ್ಕಷನ್ ಅನ್ನ ಮಾಡೋಣ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಡೇಟಾನ ಕ್ಲಾಸಿಫೈ ಮಾಡೋದು ಹೇಗೆ, ಹಾಗೆ ಅದರ ಪ್ರೆಸೆಂಟೇಷನ್ ಹೇಗೆ ಮಾಡಬೇಕು ಅನ್ನೋದನ್ನ ಕಲಿತೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಕ್ಲಾಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ಲಾಸಿಫಿಕೇಶನ್ ನಾವ್ ಯಾಕೆ ಮಾಡಬೇಕು ಅಂತಂದ್ರೆ, ನಾವೇನ್ ಡೇಟಾ ಕಲೆಕ್ಟ್ ಮಾಡ್ಕೊಂತೀವಿ ಅದು ರಾ ಫಾರ್ಮ್ ಅಲ್ಲಿ ಇರುತ್ತೆ, ಹಾಗೆ ಅದರ ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ, ಆಮೇಲೆ ಅದು ಅನ್ಕಂಪ್ರಹೆನ್ಸಿಬಲ್ ಇರುತ್ತೆ. ಸೊ ಈ ಡೇಟಾನ ನಾವು ಸರಿಯಾದ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅದು ಯೂಸ್ಫುಲ್ ಆಗೋ ಹಾಗೆ ನಾವು ಮಾಡ್ಕೋಬೇಕು ಅಂತಂದ್ರೆ ಡೇಟಾನ ನಾವು ಮೊದ್ಲು ಏನ್ ಮಾಡ್ಬೇಕು, ಸಿಂಪ್ಲಿಫೈ ಮಾಡಿ ಅದನ್ನ ಕಂಡೆನ್ಸ್ ಮಾಡಬೇಕು. ಸೊ ಇದನ್ನ ಮಾಡೋದಕ್ಕೆ ನಾವು ಕ್ಲಾಸಿಫಿಕೇಶನ್ ಮತ್ತೆ ಟ್ಯಾಬುಲೇಷನ್ ಅನ್ನ ಯೂಸ್ ಮಾಡ್ತೀವಿ. ಟ್ಯಾಬುಲೇಷನ್ ಅಥವಾ ಪ್ರೆಸೆಂಟೇಷನ್ ಆಫ್ ಡೇಟಾನ ನಾವು ಮುಂದಿನ ವಿಡಿಯೋಸ್ ಗಳಲ್ಲಿ ನೋಡೋಣ. ಆದ್ರೆ ಇವತ್ತಿನ ಈ ಕ್ಲಾಸ್ ನಲ್ಲಿ ನಾವು ಕ್ಲಾಸಿಫಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕ್ಲಾಸಿಫಿಕೇಶನ್ ಅಂತಂದ್ರೆ ಏನು? ಇಟ್ ಈಸ್ ಅ ಸಿಸ್ಟಮೆಟಿಕ್ ಗ್ರೂಪಿಂಗ್ ಆಫ್ ಯೂನಿಟ್ಸ್ ಅಕಾರ್ಡಿಂಗ್ ಟು ದೇರ್ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದ್ರೆ ಯಾವ ಯೂನಿಟ್ಸ್ ಗಳಿಗೆ ಕೆಲವೊಂದು ಕಾಮನ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ಸ್ ಇರತ್ತೋ ಅವೆಲ್ಲನ ನಾವು ಒಂದು ಗ್ರೂಪ್ ಅಂತ ಹೇಳಿ ಆ ಡೇಟಾ ಅವೆಲ್ಲ ಅದ್ರಲ್ಲಿ ಹಾಕ್ತಿವಿ. ಸೊ ಈಚ್ ಆಫ್ ದೀಸ್ ಗ್ರೂಪ್ಸ್ ವಿಲ್ ಬಿ ಕಾಲ್ಡ್ ಆಸ್ ಕ್ಲಾಸ್. ಓಕೆ, ಸೊ ಈ ಗ್ರೂಪ್ಗಳು ನಾವ್ ಏನ್ ಮಾಡ್ತೀವಿ, ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ಸೊ ಒಂದೇ ತರ ಇರುವಂತಹ ಡೇಟಾನ ಎಲ್ಲ ಒಂದೊಂದು ಗ್ರೂಪ್ ಮಾಡಿ ಆ ಪ್ರತಿಯೊಂದು ಗ್ರೂಪ್ಗೆ ನಾವು ಕ್ಲಾಸ್ ಅಂತ ಹೇಳಿ ಕರಿತೀವಿ. ಸೊ ನೋಡಿ, ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ ಸರ್ವೆ. ಸೊ ಇನ್ ಅ ಸರ್ವೆ ಆಫ್ ಸ್ಟೂಡೆಂಟ್ಸ್, ದ ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಅ ಕಾಲೇಜ್ ಮೇ ಬಿ ಕ್ಲಾಸಿಫೈಡ್ ಆನ್ ಡಿಫ್ರೆಂಟ್ ಬೇಸಿಸ್. ಸೊ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಏನ್ ಓದ್ತಾ ಇದ್ದಾರೆ ಆ ಸ್ಟೂಡೆಂಟ್ಸ್ ಅನ್ನ ನಾವು ಇಲ್ಲಿ ಕ್ಲಾಸಿಫೈ ಮಾಡಬಹುದು. ಇದನ್ನ ಕ್ಲಾಸಿಫೈ ಮಾಡೋದಕ್ಕೆ ನಮ್ಮ ಹತ್ರ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿವೆ. ಸೊ ಫಸ್ಟ್ ಆನ್ ದ ಬೇಸಿಸ್ ಆಫ್ ಸಬ್ಜೆಕ್ಟ್ಸ್ ಅಥವಾ ಸ್ಟ್ರೀಮ್ ಅವ್ರು ಯಾಕೆ ತಗೊಂಡಿದ್ದಾರೆ, ಅದು ಲೈಕ್ ಸೈನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು, ಕಾಮರ್ಸ್ ಸ್ಟೂಡೆಂಟ್ಸ್ ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್, ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡಬಹುದು. ಅಥವಾ ಜೆಂಡರ್ ಬೇಸಿಸ್ ಮೇಲೆ, ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್, ಈ ರೀತಿಯಾಗಿಲೂ ಕೂಡ ನಾವು ಡೇಟಾನ ಕ್ಲಾಸಿಫೈ ಮಾಡಬಹುದು. ಅಥವಾ ಐಕ್ಯೂ ಬೇಸಿಸ್ ಮೇಲೆ ಬಿಲೋ ಆವರೇಜ್ ಪರ್ಫಾರ್ಮ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್, ಆವರೇಜ್ ಲೆವೆಲ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇರೋ ಸ್ಟೂಡೆಂಟ್ಸ್, ಹಾಗೆ ಅಬೌವ್ ಆವರೇಜ್ ಪರ್ಫಾರ್ಮ್ ಮಾಡ್ತಾ ಇರುವಂತ ಸ್ಟೂಡೆಂಟ್ಸ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಒಂದು ಕಾಮನ್ ಆಗಿರೋ ಕ್ಯಾರೆಕ್ಟರಿಸ್ಟಿಕ್ ತಗೊಂಡು ಅದರ್ ಬೇಸಿಸ್ ಮೇಲೆ ಕಲೆಕ್ಟ್ ಮಾಡಿರುವಂತಹ ಡೇಟಾನ ಗ್ರೂಪ್ ಅನ್ನ ಮಾಡ್ತೀವಿ. ಸೊ ಈ ಆಕ್ಟಿವಿಟಿಗೆ ನಾವೇನಂತ ಕರಿತೀವಿ, ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಕೆಲವೊಂದು ಉದ್ದೇಶಗಳಿವೆ. ಸೊ ನೋಡಿ, ಮೊದಲನೇದು ಕಂಡೆನ್ಸೇಷನ್. ನಾವು ಕಲೆಕ್ಟ್ ಮಾಡಿರುವಂತಹ ಡೇಟಾ ತುಂಬಾನೇ ದೊಡ್ಡ ವಾಲ್ಯೂಮ್ ಅಲ್ಲಿ ಇರುತ್ತೆ. ಸೊ ಈ ವಾಲ್ಯೂಮ್ ನ ಡೇಟಾನ ನಾವೇನ್ ಮಾಡ್ಬೇಕು, ಈ ಬಲ್ಕ್ ಅಲ್ಲಿರುವಂತಹ ಡೇಟಾನ ನಾವೇನ್ ಮಾಡ್ಬೇಕು, ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಅಲ್ಲಿ ಒಂದು ಅರ್ಥ ಬರೋ ಹಾಗೆ ಅವುಗಳನ್ನ ವಿಂಗಡಣೆ ಮಾಡಬೇಕು. ಸೊ ಇದಕ್ಕೆ ನಾವು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. ಇದರ ಜೊತೆಗೆ ಸಿಂಪ್ಲಿಫಿಕೇಶನ್ ಕೂಡ ತುಂಬಾ ಅವಶ್ಯ ಆಗತ್ತೆ. ನೋಡಿ, ನಾವು ಡೇಟಾನ ಸರಿಯಾದ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ರೆ ಎಂಥ ಕಾಂಪ್ಲೆಕ್ಸ್ ಡೇಟಾನು ಏನಾಗೋಗತ್ತೆ, ಸಿಂಪಲ್ ಆಗೋಗತ್ತೆ. ಸಿಂಪಲ್ ಆದ ತಕ್ಷಣ ನಾವು ಮುಂದೆ ಅನಾಲಿಸಿಸ್ ಇರ್ಬೋದು ಅಥವಾ ಆ ಡೇಟಾ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಸ್ಟಡಿ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಇನ್ನೊಂದು ರೀಸನ್ ಯಾಕೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂತಂದ್ರೆ, ಫಾರ್ ಕಂಪ್ಯಾರಿಸನ್. ಸೊ ಕ್ಲಾಸಿಫಿಕೇಶನ್ ಮಾಡಿದಾಗ ಮಾತ್ರ ನಾವು ಕಂಪ್ಯಾರಿಟಿವ್ ಸ್ಟಡಿ ಮಾಡಬಹುದು. ಸೊ ಕಂಪ್ಯಾರಿಟಿವ್ ಸ್ಟಡಿ ಯಾವ್ದು ಮಾಡ್ತೀವಿ, ಬೇರೆ ಬೇರೆ ಗ್ರೂಪಿನ ನಡುವೆ ನಾವು ರಿಲೇಷನ್ ಏನಿದೆ ಅಂತ, ಅವ್ರ ಬಿಹೇವಿಯರ್ ಹೇಗಿದೆ ಅನ್ನೋದನ್ನ ನಾವು ಸ್ಟಡಿ ಮಾಡಬೇಕು ಅಂತ ಅಂದಾಗ ಗ್ರೂಪ್ಸ್ ಗಳ ನಡುವೆ ನಮ್ಗೆ ಏನ್ ಮಾಡ್ಬೇಕಾಗತ್ತೆ, ಕ್ಲಾಸಿಫೈ ಮಾಡ್ಲೇಬೇಕಾಗತ್ತೆ. ಸೊ ಇದರ್ಲಿಂದ ವೇರಿಯೇಬಲ್ಸ್ ನಾವ್ ಯಾಕೆ ತಗೊಂಡಿದೀವಿ, ಒಂದರಿಂದ ಒಂದು ಯಾವ ರೀತಿಯಾಗಿ ಬೇರೆ ಬೇರೆದಾಗತ್ತೆ, ಹೆಂಗೆ ವೇರಿ ಆಗತ್ತೆ ವೇರಿಯೇಬಲ್ಸ್ ಗಳು, ಅವ್ರ ರಿಲೇಷನ್ ಹೆಂಗ್ ಚೇಂಜ್ ಆಗತ್ತೆ, ಸೊ ಇಂಪ್ಯಾಕ್ಟ್ ಹೆಂಗ್ ಚೇಂಜ್ ಆಗತ್ತೆ. ಸೊ ಒಂದನ್ನ ಇನ್ನೊಂದರ ಜೊತೆ ಕಂಪೇರ್ ಮಾಡಬೇಕು ಅಂತಂದ್ರೆ ಮೊದ್ಲು ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡ್ಕೋಬೇಕು. ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ. ಹಾಗೆ ತುಂಬಾ ಇಂಪಾರ್ಟೆಂಟ್ ಇರೋ ಅಬ್ಜೆಕ್ಟಿವ್ ಏನು, ಸ್ಟಾಟಿಸ್ಟಿಕಲ್ ಅನಾಲಿಸಿಸ್. ಸೊ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ನಾವು ಬಳಸಬೇಕು ಅಂತ ಅಂದ್ರೆ ಕ್ಲಾಸಿಫಿಕೇಶನ್ ನಾವು ಮಾಡ್ಲೇಬೇಕು. ಸೊ ಕ್ಲಾಸಿಫಿಕೇಶನ್ ಮಾಡ್ಲಾರ್ದೆ ಯಾವ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್ ಟೂಲು ಕೂಡ ನಾವು ಯೂಸ್ ಮಾಡೋದಕ್ಕೆ ಬರೋದಿಲ್ಲ. Okay, so if we want to use statistical analysis, then classification is the first step. Okay, so and the last reason, it is an indication of statistical nature of the data. ಅಂದ್ರೆ ವೇರಿಯೇಷನ್ಸ್ ಗಳನ್ನ ತೋರಿಸುತ್ತೆ, ಯಾವ ರೀತಿ ಬೇರೆ ಬೇರೆ
ಗ್ರೂಪ್ಗೆ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅದು ಯಾವ ರೀತಿಯಲ್ಲಿ ಅದರದ್ದು ನೇಚರ್ ಬದಲಾವಣೆ ಆಗ್ತಾ ಇದೆ, ವೇರಿ ಆಗ್ತಾ ಇದೆ, ಅದನ್ನ ತಿಳ್ಕೋಬೇಕು ಅಂತ ಅಂದ್ರೂ ಕೂಡ ನಮ್ಗೇನು ಕ್ಲಾಸಿಫಿಕೇಶನ್ ಬೇಕೇ ಬೇಕು. ಸೊ ಇವೆಲ್ಲ ಕಾರಣಗಳಿಂದ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಈಸ್ ವೆರಿ ವೆರಿ ನೆಸೆಸರಿ. ಆಯ್ತು, ಹಾಗಾದ್ರೆ ಈ ಕ್ಲಾಸಿಫಿಕೇಶನ್ ಅನ್ನ ಹೇಗ್ ಮಾಡೋದು? ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ನಮ್ ಹತ್ರ 4 ಬೇಸಿಸ್ಗಳಿವೆ. ಓಕೆ, ಸೊ ದೇರ್ ಆರ್ 4 ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ವಿ ಆಲ್ಸೋ ಕಾಲ್ ಇಟ್ ಆಸ್ ಟೈಪ್ಸ್ ಆಫ್ ಕ್ಲಾಸಿಫಿಕೇಶನ್. ಸೊ ಮೊದಲನೇ ಕ್ಲಾಸಿಫಿಕೇಶನ್ ನಾವು ಹೇಗ್ ಮಾಡ್ತೀವಿ? ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್, ದೆನ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್, ಸ್ಪೇಷಿಯಲ್ ಕ್ಲಾಸಿಫಿಕೇಶನ್ ಮತ್ತೆ ಟೆಂಪೋರಲ್ ಕ್ಲಾಸಿಫಿಕೇಶನ್. ಸೊ ಈ 4 ಏನ್ ಅರ್ಥ ಕೊಡತ್ತೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒನ್, ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ನೋಡಿ, ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಏನ್ ಮಾಡತ್ತೆ? ಕೆಲವೊಂದು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಆಧಾರದ ಮೇಲೆ ಡೇಟಾನ ಡಿವೈಡ್ ಮಾಡತ್ತೆ. ಹಾಗಾದ್ರೆ ಈ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಏನು? ಯಾವ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವು ಮೆಷರ್ ಮಾಡಬಹುದು ಅಂದ್ರೆ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹೈಟ್ ನೋಡಿ ನಾವು ಮೆಷರ್ ಮಾಡಬಹುದು. ಮೆಷರ್ ಮಾಡಿದ್ಮೇಲೆ ನಾವು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ? ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. 5.4 ಇರ್ಬೋದು, ಅಥವಾ ಸೆಂಟಿಮೀಟರ್ಸ್ ಅಲ್ಲಿ ಇದ್ರೆ 165 ಸೆಂಟಿಮೀಟರ್ಸ್, 160 ಸೆಂಟಿಮೀಟರ್ಸ್. ಯಾವುದು ಅಂಕೆಯಲ್ಲಿ ನಾವು ಡೇಟಾನ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನಾವು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತೀವಿ. ಸೊ ನಂಬರ್ ಆಫ್ ಚಿಲ್ಡ್ರನ್ ಇರ್ಬೋದು, ಅಮೌಂಟ್ ಆಫ್ ರೈನ್ಫಾಲ್ ಇರ್ಬೋದು, ವೇಟ್, ಹೈಟ್, ಇವೆಲ್ಲ ಏನು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ ಹಿಯರ್ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಯೂನಿಟ್ಸ್ ಆನ್ ದ ಬೇಸಿಸ್ ಆಫ್ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಬೇಸಿಸ್ ಮೇಲೆ ಮಾಡಿದ್ರೆ ಆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ನಾವೇನಂತ ಕರಿತೀವಿ? ವೇರಿಯೇಬಲ್ ಅಂತ ಕರಿತೀವಿ. ಸೊ ಕ್ವಾಂಟಿಟೇಟಿವ್ ಬೇಸಿಸ್ ಮೇಲೆ ಇದ್ದಾಗ ಮಾತ್ರ ಅದು ವೇರಿಯೇಬಲ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಆ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಏನಾಗಿರ್ಬೋದು? ಹೈಟ್ ಇರ್ಬೋದು, ವೇಟ್ ಇರ್ಬೋದು, IQ ಕೂಡ ಇರ್ಬೋದು. ಸೊ ಯಾವುದೇ ಒಂದು ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗತ್ತೆ ಅಂತಂದ್ರೆ ದಟ್ ಈಸ್ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ಸೊ ಫಾರ್ ಎಕ್ಸಾಂಪಲ್, ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಮೇ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದೇರ್ ಹೈಟ್. ಸೊ ಒಂದು ಕಾಲೇಜಲ್ಲಿ, ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ಅನ್ನ ಹೇಗೆ ಗ್ರೂಪ್ ಮಾಡಬಹುದು ನೋಡಿ, ಹೈಟಿನ ಆಧಾರದ ಮೇಲೆ ನಾವು ಗ್ರೂಪ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು, ಸ್ಟೂಡೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡಬಹುದು. ಸೊ 140 ಇಂದ 150 ಸೆಂಟಿಮೀಟರ್ಸ್ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ? ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಸ್ 6. ಸೊ ಮೇಲ್ಗಡೆ ನಾವು ಯಾವ ಆಧಾರದ ಮೇಲೆ ಮಾಡ್ತಾ ಇದೀವಲ್ಲ ಕ್ಲಾಸಿಫಿಕೇಶನ್, ಅದು ಕೂಡ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ಅದು ಮುಖ್ಯ ಇಲ್ಲಿ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಅಂತ ಕರೆಯೋದಕ್ಕೆ. ಸೊ ಹೈಟ್ ಇವತ್ತು ನಾವು ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಹೈಟ್ ಈಸ್ ಅ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಆರ್ ಇಟ್ ಈಸ್ ಅ ವೇರಿಯೇಬಲ್. ಸೊ 150 ಇಂದ 160 ವರೆಗೂ ಸೆಂಟಿಮೀಟರ್ಸ್ ವರೆಗೂ 24 ಸ್ಟೂಡೆಂಟ್ಸ್ ಇದ್ದಾರೆ. 160 ಇಂದ 170 ವರೆಗೂ 18 ಸ್ಟೂಡೆಂಟ್ಸ್ ಇದ್ದಾರೆ. 170 to 180 2 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಒಟ್ಟಾರೆ ಟೋಟಲ್ 50 ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ರೀತಿ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಅ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್. ನೌ ಸೆಕೆಂಡ್ ಒನ್ ಇಸ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಸೊ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಬೇಸಿಸ್ ಮೇಲೆ, ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ನಾವೇನಾದ್ರೂ ಡೇಟಾನ ಕ್ಲಾಸಿಫೈ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಈಗ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಅಂದ್ರೆ ಏನು, ಅಥವಾ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಏನು? ಸೊ ಯಾವುದು ಮೆಷರ್ ಮಾಡೋದಕ್ಕೆ ಬರೋದಿಲ್ವೋ, ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ವೋ ಅಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆಂಗ್ಸೈಟಿ, ಜೆಂಡರ್. ಸೊ ಜೆಂಡರ್ ಅನ್ನ ನಾವು ನಂಬರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಕ್ ಬರಲ್ಲ, ಇಟ್ ಈಸ್ ಮೇಲ್ ಆರ್ ಫಿಮೇಲ್. ಆದ್ರೆ ಅದೇ ಹೈಟ್ ಅನ್ನ ನಾವ್ ಈಗ ನೋಡಿದಾಗ ಅದು ನಂಬರ್ಸ್ ಅಲ್ಲಿ ಇತ್ತು, 140 to 150, 150 to 160. ಬಟ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಏನಿರುತ್ತೆ ಅದು ನಂಬರ್ಸ್ ಅಲ್ಲಿ ಇರೋದಿಲ್ಲ. ಇಟ್ ವಿಲ್ ಬಿ ಆನ್ ದ ಬೇಸಿಸ್ ಆಫ್ ಸಮ್ ಆಟ್ರಿಬ್ಯೂಟ್ಸ್. ಸೊ ಯಾವ ರೀತಿ ನಾವು ಕ್ವಾಂಟಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಗೆ ವೇರಿಯೇಬಲ್ ಅಂತೀವೋ, ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ ಗೆ ನಾವು ಆಟ್ರಿಬ್ಯೂಟ್ಸ್ ಅಂತ ಕರಿತೀವಿ. ಸೊ ಆ ಆಟ್ರಿಬ್ಯೂಟ್ ಇಂಟೆಲಿಜೆನ್ಸ್ ಇರ್ಬೋದು, ಬಿಲೋ ಆವರೇಜ್, ಆವರೇಜ್, ಅಬವ್ ಆವರೇಜ್. ಸೊ ಈ ರೀತಿ ಅಂಕೆ ಅಂಶಗಳು ಇಲ್ದಿಂದೆ ನಾವು ಗ್ರೂಪ್ ನ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್. ಓಕೆ, ಸೊ
ಫಾರ್ ಎಕ್ಸಾಂಪಲ್, ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಮೇ ಬಿ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ ದರ್ ಸಬ್ಜೆಕ್ಟ್ಸ್. ಸೊ ಒಂದು ಸ್ಕೂಲ್ ಅಥವಾ ಕಾಲೇಜಿನಲ್ಲಿ ನಾವು ಸ್ಟೂಡೆಂಟ್ಸ್ ಅನ್ನ ಕ್ಲಾಸಿಫೈ ಮಾಡಬೇಕು ಅಂತಂದ್ರೆ ಕ್ವಾಲಿಟೇಟಿವ್ ಆಸ್ಪೆಕ್ಟ್, ಒನ್ ಆಫ್ ದಿ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಮೇ ಬಿ ಸಬ್ಜೆಕ್ಟ್ಸ್ ಅವ್ರು ತಗೊಂಡಿರೋದು. ಆರ್ಟ್ಸ್ ಎಷ್ಟು ಜನ ತಗೊಂಡಿದ್ದಾರೆ? 120 ಸ್ಟೂಡೆಂಟ್ಸ್. ಕಾಮರ್ಸ್ ಎಷ್ಟು ಜನ ತಗೊಂಡಿದ್ದಾರೆ? 150 ಸ್ಟೂಡೆಂಟ್ಸ್. ಸೈನ್ಸ್ ಎಷ್ಟು ಜನ ತಗೊಂಡಿದ್ದಾರೆ? 100 ಸ್ಟೂಡೆಂಟ್ಸ್. ಸೊ ಈ ರೀತಿ ಟೋಟಲ್ 370 ಸ್ಟೂಡೆಂಟ್ಸ್ ಅನ್ನ ನಾವು ಅವ್ರು ತಗೊಂಡಿರೋ ಸಬ್ಜೆಕ್ಟ್ಸ್ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದಾಗ ಇಟ್ ಬಿಕಮ್ಸ್ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್. ಓಕೆ, ಸೊ ನಾವು ನೆಕ್ಸ್ಟ್ ಲೆಟ್ ಅಸ್ ಮೂವ್ ಟು ಸ್ಪೇಷಿಯಲ್ ಕ್ಲಾಸಿಫಿಕೇಶನ್. ಸೊ ಇದಕ್ಕೆ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಅಂತಾನು ಹೇಳ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಕ್ಲಾಸಿಫಿಕೇಶನ್ ಆಫ್ ಯೂನಿಟ್ಸ್ ಇಸ್ ಡನ್ ಆನ್ ದ ಬೇಸಿಸ್ ಆಫ್ ಲೊಕ್ಯಾಲಿಟಿ, ವಿಲೇಜ್, ಸ್ಟೇಟ್, ಸಿಟಿ, ಕಂಟ್ರಿ, ಅಂದ್ರೆ ಒಂದು ಜಿಯೋಗ್ರಫಿಕಲ್ ಏರಿಯಾ ಬೇಸಿಸ್ ಮೇಲೆ ನಾವು ಡೇಟಾನ ಕ್ಲಾಸಿಫೈ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಅ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್ ಆರ್ ಸ್ಪೇಷಿಯಲ್ ಕ್ಲಾಸಿಫಿಕೇಶನ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಸೇಲ್ ಆಫ್ ಪ್ರಾಡಕ್ಟ್ ಅನ್ನ ಫೈಂಡ್ ಔಟ್ ಮಾಡೋದಿದೆ. ಸೊ ಸಿಟಿ ಬೇಸಿಸ್ ಮೇಲೆ ನಾವು ಏನಾದ್ರೂ ಎಷ್ಟು ಸೇಲ್ ಆಗಿದೆ ಅಂತ ಡೇಟಾನ ಡಿವೈಡ್ ಮಾಡಕ್ ಹೋದಾಗ, ಕ್ಲಾಸಿಫೈ ಮಾಡಕ್ ಹೋದಾಗ ನೋಡಿ, ಬೆಂಗಳೂರಲ್ಲಿ ಸೇಲ್ ಆಗಿದ್ದು 200 lakhs, ಮೈಸೂರಲ್ಲಿ 112, ತುಮಕೂರು 100, ಮಂಡ್ಯ 62. ಅಂದ್ರೆ ನಾವು ಇಲ್ಲಿ ಕ್ಲಾಸಿಫೈ ಮಾಡ್ತಾ ಇರೋದು ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಮೇಲಲ್ಲ, ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಮೇಲಲ್ಲ, ಆದ್ರೆ ಜಿಯೋಗ್ರಫಿಕಲ್ ಏರಿಯಾದ ಮೇಲೆ, ಏರಿಯಾ ಬೇಸಿಸ್ ಮೇಲೆ ನಾವು ಡಿವೈಡ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನಾವು ಕೆಲವೊಂದ್ಸತಿ ಸೌತ್ ಝೋನ್, ನಾರ್ತ್ ಝೋನ್, ಈಸ್ಟ್ ಝೋನ್, ವೆಸ್ಟ್ ಝೋನ್ ಈ ರೀತಿನೂ ಕೂಡ ನಾವು ಡೇಟಾನ ಕ್ಲಾಸಿಫೈ ಮಾಡ್ಬೋದು. ಸೊ ನಮ್ಮ ಡೇಟಾ ಯಾವ ರೀತಿ ಇದೆ, ಯಾವ ಜಿಯೋಗ್ರಫಿಕಲ್ ಏರಿಯಾಗೆ ಸಂಬಂಧಪಟ್ಟಿದ್ದಿದೆ, ಅಲ್ಲಿ ಯಾವ ರೀತಿಯಾಗಿ ನಾವು ಆ ಜಿಯೋಗ್ರಫಿಕಲ್ ಏರಿಯಾನ ವಿಂಗಡಣೆ ಮಾಡ್ತೀವಿ, ಆ ಜಿಯೋಗ್ರಫಿಕಲ್ ಏರಿಯಾನ ಆಧಾರವಾಗಿಟ್ಕೊಂಡು ನಾವು ಡೇಟಾನ ಕ್ಲಾಸಿಫೈ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಅ ಸ್ಪೇಷಿಯಲ್ ಆರ್ ಜಿಯೋಗ್ರಫಿಕಲ್ ಕ್ಲಾಸಿಫಿಕೇಶನ್. ಓಕೆ, ಸೊ ಇದು ಪಾಪ್ಯುಲೇಷನ್ ನಾವು ಹೇಳ್ಬೇಕಂದಾಗ್ಲೂ ಕೂಡ ಸ್ಟೇಟ್ ವೈಸ್ ಕ್ಲಾಸಿಫಿಕೇಶನ್ ಮಾಡಬಹುದು. ಸೊ UP, ಮಹಾರಾಷ್ಟ್ರ, ಬಿಹಾರ್, ಕರ್ನಾಟಕ, ಆಂಧ್ರ ಪ್ರದೇಶ್ ಈ ರೀತಿ ಸ್ಟೇಟ್ ನ ತಗೊಂಡು ನಾವು ಪಾಪ್ಯುಲೇಷನ್ ಎಷ್ಟೆಷ್ಟಿದೆ, ಟೋಟಲ್ ಪಾಪ್ಯುಲೇಷನ್ ಅನ್ನ ಕ್ಲಾಸಿಫೈ ಮಾಡಿದಾಗ then it is called as a geographical classification. Okay, so next let us move on to the last classification, temporal classification. ಇದಕ್ಕೆ ಇನ್ನೊಂದು ಹೆಸರು chronological classification. ಸೊ ಕ್ಲಾಸಿಫಿಕೇಶನ್ ನಾವು ಯಾವ ಬೇಸಿಸ್ ಮೇಲೆ ಇಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಇಟ್ ಈಸ್ ಆನ್ ದ ಬೇಸಿಸ್ ಆಫ್ ಟೈಮ್ ಪೀರಿಯಡ್. ಓಕೆ, ಸೊ ಇಲ್ಲಿ ನಾವು ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಅಥವಾ ಏರಿಯಾನು ತಗೊಂತಾ ಇಲ್ಲ, ನಾವು ಇಲ್ಲಿ ಪೀರಿಯಡ್ ತಗೊಂತಾ ಇದ್ದೀವಿ, ಇಯರ್ಸ್ ತಗೊಂತಾ ಇದ್ದೀವಿ. Then we call it as temporal classification. So for example, sales of a company may be classified on the yearly basis. So ಒಂದು ಕಂಪನಿ ಸೇಲ್ಸ್ ಯಾವ ರೀತಿ ಮಾಡಿದೆ ಅನ್ನೋದನ್ನ ನಾವು ಇಯರ್ ಬೇಸಿಸ್ ಮೇಲೆ ಡಿವೈಡ್ ಮಾಡಿದಾಗ ದೆನ್ 2023-24 ಅಲ್ಲಿ ಕಂಪನಿ ಸೇಲ್ಸ್ 1800 ಇತ್ತು. ಸೊ ದಟ್ ಇಸ್ ನಾಟ್ ಸ್ಟ್ರೆಂತ್, ದಟ್ ಇಸ್ ಸೇಲ್ಸ್. 2024-25 ಅಲ್ಲಿ 2250 ಆಗಿದೆ ಸೇಲ್ಸ್. ಅದೇ ರೀತಿ 2025-26 ಅಲ್ಲಿ 2500 ಆಗಿದೆ. 2026-27 ಅಲ್ಲಿ 2750 ಸೇಲ್ಸ್ ಆಗಿದೆ. ಸೊ ಈ ರೀತಿ ನಾವು ಇಯರ್ ವೈಸ್ ಹೇಳ್ತಾ ಇದೀವಿ. ಅದೇ ರೀತಿಯಾಗಿ ನಾವು ಅಡ್ಮಿಷನ್ಸ್ ಬಗ್ಗೆನೂ ಹೇಳ್ಬಹುದು. ಸೊ ಒಂದು ಸ್ಕೂಲ್ ಅಥವಾ ಕಾಲೇಜಲ್ಲಿ ಅಡ್ಮಿಷನ್ ಇಯರ್ಲಿ ಬೇಸಿಸ್ ಮೇಲೆ ಎಷ್ಟೆಷ್ಟು ಆಗ್ತಾ ಹೋಗಿದೆ. ಸೊ ಇಯರ್ ಅನ್ನ ನಾವು ಮೇನ್ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್ ಅಂತ ತಗೊಂಡಾಗ ಅಂತ ಕ್ಲಾಸಿಫಿಕೇಶನ್ಗೆ ನಾವು ಟೆಂಪೋರಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಸೊ ಓಕೆ, ಸೊ ದೇರ್ ಆರ್ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ನಮ್ಮ ಹತ್ರ 4 ಬೇಸಿಸ್ ಇದೆ. ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್ ತಗೊಂತೀವಿ, ಕ್ವಾಲಿಟೇಟಿವ್ ಅಟ್ರಿಬ್ಯೂಟ್ಸ್ ತಗೊಂತೀವಿ, ಸ್ಪೇಷಿಯಲ್ ಜಿಯೋಗ್ರಫಿಕಲ್ ಏರಿಯಾ ತಗೊಂತೀವಿ, ಟೆಂಪೋರಲ್ ಟೈಮ್ ಅನ್ನ ಆಧಾರದ ಮೇಲೆ ನಾವು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತೀವಿ. ಸೊ ಈ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ನಮ್ಮ ಹತ್ರ 4 ಆಪ್ಷನ್ಸ್ ಗಳಿವೆ, ಬೇಸಿಸ್ ಗಳಿವೆ. ನಾವು ಯಾವ್ದಾದ್ರೂ ಒಂದು ಬೇಸಿಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡಿದ್ವಿ ಅಥವಾ ಒಂದು ಕ್ಯಾರೆಕ್ಟರಿಸ್ಟಿಕ್ ನ ಮಾತ್ರ ತಗೊಂಡು ಕ್ಲಾಸಿಫೈ ಮಾಡಿದ್ರೆ ಅದಕ್ಕೆ ನಾವು ಸಿಂಪಲ್ ಕ್ಲಾಸಿಫಿಕೇಶನ್ ಅಂತ ಕರಿತೀವಿ. ಸೊ ಸಿಂಪಲ್ ಕ್ಲಾಸಿಫಿಕೇಶನ್ ಅಲ್ಲಿ ನೀವು ಕ್ವಾಂಟಿಟೇಟಿವ್ ತಗೋಬಹುದು, ಕ್ವಾಲಿಟೇಟಿವ್, ಸ್ಪೇಷಿಯಲ್, ಟೆಂಪೋರಲ್ 4ಅಲ್ಲಿ ಯಾವ್ದಾದ್ರು ಆರಿಸಬಹುದು. ಆದ್ರೆ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಸ್ ಮೇಲೆ ನೀವು ಡಿವೈಡ್ ಮಾಡ್ತಾ ಇದ್ರೆ ದೆನ್ ಸಿಂಪಲ್. ಈಗ ನಾವ್ ಇಷ್ಟು ನೋಡಿದ್ದು ಎಲ್ಲ ಸಿಂಪಲ್, ಯಾಕಂತಂದ್ರೆ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಮೇಲೆ ಮಾಡಿದೀವಿ. ಸೊ ಒಂದು ಏರಿಯಾದ ಮೇಲೆ ಮಾಡಿದೀವಿ, ಸ್ಟೇಟ್ ಅಥವಾ ತಗೊಂಡಿದೀವಿ, ಇಯರ್ ತಗೊಂಡಿದೀವಿ,
ಓಕೆ, ಸೊ ಈ ರೀತಿ ಹೈಟ್ ತಗೊಂಡಿದೀವಿ, ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಅನ್ನ ತಗೊಂಡು ನಾವು ಡೇಟಾನ ಕ್ಲಾಸಿಫೈ ಮಾಡಿದ್ರೆ ಇಟ್ ಈಸ್ ಕಾಲ್ಡ್ ಅಸ್ ಸಿಂಪಲ್ ಕ್ಲಾಸಿಫಿಕೇಶನ್. ಈಗ ನಾವು ಒಂದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ಡೇಟಾನ ಕ್ಲಾಸಿಫೈ ಮಾಡಿದಾಗ ವಿ ಕಾಲ್ ಇಟ್ ಆಸ್ ಮ್ಯಾನಿಫೋಲ್ಡ್ ಅಥವಾ 2-way ಕ್ಲಾಸಿಫಿಕೇಶನ್. ಸೊ ಸಿಂಪಲ್ ಇತ್ತು, 1-way ಕ್ಲಾಸಿಫಿಕೇಶನ್ ಅಂತಾನು ಕರಿತೀವಿ ಅದಕ್ಕೆ, ಅಂದ್ರೆ ಒಂದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ತಗೊಂಡಿದೀವಿ. ಮ್ಯಾನಿಫೋಲ್ಡ್ ಅಲ್ಲಿ ನಾವು 2 ಅಥವಾ 2ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ತಗೊಂಡು ಡೇಟಾನ ಕ್ಲಾಸಿಫೈ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸ್ಟ್ರೆಂತ್ ಆಫ್ ಅ ಕಾಲೇಜ್ ಅನ್ನ ನಾವು ಹೇಳಬೇಕು ಅಂದಾಗ, ಸೊ ಇಯರ್ ತಗೊಂತಾ ಇದೀವಿ, ಒಂದು ವೇರಿಯೇಬಲ್ ಅದು ಒಂದು ಬೇಸಿಸ್, ಅದು ಯಾವ್ದ್ರಲ್ಲಿ ಬರ್ತಾ ಇದೆ, ಅದು ಇಯರ್ ಅಂದ ತಕ್ಷಣ ಟೆಂಪೋರಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ಇದ್ರ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ, ಬಾಯ್ಸ್ ಗರ್ಲ್ಸ್ ಅನ್ನೋ ಕ್ಲಾಸಿಫಿಕೇಶನ್ ಕೂಡ ತಗೊಂಡಿದೀವಿ. ಸೊ ಬಾಯ್ಸ್ ಗರ್ಲ್ಸ್ ಅಂದಾಗ ಅದು ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಆಗುತ್ತೆ. ಸೊ ನಾವಿಲ್ಲಿ ಒಂದಕ್ಕಿಂತ ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ ಯೂಸ್ ಮಾಡ್ತಾ ಇದೀವಿ, ಇಯರು ಯೂಸ್ ಮಾಡ್ತಾ ಇದೀವಿ, ಈ ಕಡೆ ಜೆಂಡರು ಯೂಸ್ ಮಾಡ್ತಾ ಇದೀವಿ. ಸೊ 2 ಅಥವಾ 2ಕ್ಕಿಂತ ಜಾಸ್ತಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಯೂಸ್ ಮಾಡಿದಾಗ ವಿ ಕಾಲ್ ಸಚ್ ಅ ಕ್ಲಾಸಿಫಿಕೇಶನ್ ಆಸ್ ಮ್ಯಾನಿಫೋಲ್ಡ್. ಸೊ ಇಲ್ಲಿ ನೋಡಿ, 2022-23 ಅಲ್ಲಿ ಒಂದು ಕಾಲೇಜಿನ ಸ್ಟ್ರೆಂತ್ ಟೋಟಲ್ 1800 ಆಯಿತು. ಆದ್ರೆ ಅದರಲ್ಲಿ ಬಾಯ್ಸ್ 1200 ಇದ್ದಾರೆ, ಗರ್ಲ್ಸ್ 600 ಇದ್ದಾರೆ. ಅದೇ 2023-24 ಅಲ್ಲಿ ಬಾಯ್ಸ್ 1400, ಗರ್ಲ್ಸ್ 1050. ಸೊ ಟೋಟಲ್ ಸ್ಟ್ರೆಂತ್ ವಾಸ್ 2450. ಸೊ ಕಮಿಂಗ್ ಟು 2024-25, 1500 boys, 1100 girls, and total 2600. And coming to the last year, 2025-26 ಅಲ್ಲಿ 1200 boys ಇದ್ದಾರೆ, 1700 girls ಇದ್ದಾರೆ. So total strength of the college was 2900. So this is how we classify data. ಡೇಟಾ ಕ್ಲಾಸಿಫೈ ಮಾಡಿದ ಮೇಲೆನೆ ನಾವು ಅದನ್ನ ಟ್ಯಾಬ್ಯುಲೇಟ್ ಮಾಡ್ಬೋದು, ಟೇಬಲ್ಸ್ ಅಲ್ಲಿ ಹಾಕ್ಬೋದು, ಅಥವಾ ಅದನ್ನ ಪ್ರೆಸೆಂಟ್ ಮಾಡ್ಬೋದು. ಸೊ ಪ್ರೆಸೆಂಟ್ ಮಾಡೋದಕ್ಕೆ ಅಗೇನ್ ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್, ಸೊ ಡಿಫ್ರೆಂಟ್ ಆಂಗಲ್ಸ್. ಸೊ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ದಿಸ್ ಇಸ್ ಅಬೌಟ್ ಕ್ಲಾಸಿಫಿಕೇಶನ್. ಥ್ಯಾಂಕ್ ಯು.